ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೂ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜ್ 4th ಬ್ಲಾಕಲ್ಲಿರುವಂಥ ಬಿ ಡಿ ಎ ಮನೆ ನೋಡೋಕೆ ಬಂದಿದ್ದೀವಿ 2030. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದೇ ಆಗಿರುತ್ತೆ ನೋಡಿ. ಇದು ಬಂದು ನಿಮಗೆ ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ, ಬಿ ಡಿ ಆಗಿರುತ್ತೆ 20/30. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತೀನಿ ನಿಮಗೆ. ನೋಡ್ಬೋದು 30 ಫೀಟ್ ರಸ್ತೆ ಸಿಗುತ್ತೆ ಈ ಕಡೆ. ಹಾಗೆ ಈ ಕಡೆ ಕೂಡ ಅಷ್ಟೇ ನಿಮ್ಗೆ 30 ಫೀಟ್ ರಸ್ತೆ ಸಿಗುತ್ತೆ. ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ಅದು ಪಾರ್ಕ್ ಆಗಿರುತ್ತೆ. ನಿಮಗೆ ಇನ್ನು BBMP ಪಾರ್ಕು ಇನ್ನೂ ಕ್ಲೀನ್ ಆಗಿಲ್ಲ, ಕ್ಲೀನ್ ಮಾಡಿಕೊಡ್ತಾರೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಏನಿದೆ ಏನಿಲ್ಲ ಅಂತ ನೋಡೋಣ. ನಾನು ಮಾಡಿರೋ ಮನೆಯಲ್ಲಿ ಇದೊಂಥರ ವಿಭಿನ್ನವಾದ ಮನೆ ಅಂತ ಹೇಳ್ಬೋದು. ಎಂತಕ್ಕೆ ಹಂಗೆ ಹೇಳ್ತೀನಿ ಅಂತ ನಿಮಗೆ ಒಳಗಡೆ ಹೋಗಿ ನಾನು ಹೇಳ್ತೀನಿ. ಹಾಗೆ ಫುಲ್ ವಿಡಿಯೋ ನೋಡಿ. ಫುಲ್ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಳಿರ್ತೀನಿ ಇದ್ರ ರೇಟನ್ನು. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೈನ್ ಗೇಟ್ ನೋಡಿಸ್ತಾ ಇದ್ದೀನಿ. ಇದು ನೋಡ್ಬೋದು, ನಿಮಗೆ MS ಅಲ್ಲೇ ಮಾಡಿದ್ದಾರೆ. ನಿಮಗೆ ಫುಲ್ಲು ನಿಮಗೆ MS ಫುಲ್ ಗೇಟ್ ಮಾಡಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ 2 ಮಾಸ್ಟರ್ ಬೆಡ್ರೂಮ್ಗೆ, ಹಾಗೆ ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್ಗೆ ಬಾಲ್ಕನಿ ಕೂಡ ಬಂದಿದೆ. ಟೋಟಲ್ 3 ಬಾಲ್ಕನಿ ಬಂದಿದೆ. ನೀವು ಬನ್ನಿ ನೋಡಿಸ್ತೀನಿ ಮನೆ ಒಳಗಡೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ ನಮಗೆ, ನೋಡ್ಬೋದು. ಹಾಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ನಿಮಗೆ ಸೈಡ್ ವಾಲೆಲ್ಲ ನಿಮಗೆ ಸೈಡು ವಾಟರ್ಫಾಲ್ ಟೈಲ್ಸೇ ಕೊಟ್ಟಿದ್ದಾರೆ. ನಿಮಗೆ ಧಾರಾಳವಾಗಿ ನೀವು ಎಲ್ಲದರಲ್ಲೂ ಹೇಳ್ದಂಗೆ 2 ಕಾರ್ ಆರಾಮಾಗಿ ನಿಲ್ಲಿಸ್ಬೋದು, 2 ರಿಂದ 3 ಬೈಕ್ ಕೂಡ ನಿಲ್ಲಿಸ್ಕೋಬೋದು. ಹಾಗೆ ಇಲ್ಲಿ ಬಂದು ನಮಗೆ ಕಾವೇರಿ ಕಲೆಕ್ಷನ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಶೂ ಮಡಗಕ್ಕೆ ರ್ಯಾಕ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಬಂದು ನಮಗೆ ಬೋರ್ ಬಂದಿದೆ. ಹಾಗೆ ಇಲ್ಲಿ ಸಂಪು ಈ ಕರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಕೂಡ ಬಂದಿದೆ ನಿಮಗೆ. ಧಾರಾಳವಾಗಿ 2 ರಿಂದ 3 ಕಾರ್ ನಿಲ್ಲಿಸ್ಕೋಬೋದು, 2 ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು. ಇದು ಬಂದು ನಮಗೆ ಪಾರ್ಕಿಂಗ್ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮೇಲ್ಗಡೆ ಹೋಗೋಣ ಫಸ್ಟ್ ಫ್ಲೋರ್ಗೆ. ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಮೆಟ್ಲಿಗೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಹಾಕಿದ್ದಾರೆ. ಹಾಗೆ ನಮಗೆ ಬೆಳಕು ಗಾಳಿಗೋಸ್ಕರ ನೋಡ್ಬೋದು, ನಮಗೆ SS ಸ್ಟೀಲ್ ಹಾಕಿದ್ದಾರೆ. ನಿಮಗೆ ಬೇಕಂದರೆ ಇಲ್ಲಿ ನಮಗೆ ಟಫನ್ ಗ್ಲಾಸ್ ಕೂಡ ಹಾಕ್ಕೊಡ್ತಾರೆ. ನಮಗೆ ಆಪ್ಷನ್ಗೋಸ್ಕರ ಬಿಟ್ಟಿದ್ದಾರೆ. ಏನಂದರೆ ಇಲ್ಲಿ ಒಂದ್ಸತಿ ನಾವು ಮನೆ ಒಳಗಡೆ ಬಂದರೆ ಫುಲ್ ಸೇಫ್ಟಿ ಅಂತಲೇ ಹೇಳ್ಬೋದು. ನಿಮ್ಗೆ ಔಟ್ ಸೈಡ್ ಯಾರೂ ಬರೋಕ್ಕಾಗಲ್ಲ, ಇನ್ ಸೈಡ್ಗೆ ತುಂಬ ಸೇಫ್ಟಿ ಅಂತ ಹೇಳ್ಬೋದು ಇದು. ಹಾಗೆ ಇಲ್ಲೂ ಕೂಡ ನೋಡ್ಬೋದು, ನಿಮಗೆ ಕಿಟಕಿ ಕೂಡ ಕೊಟ್ಟಿದ್ದಾರೆ. ಔಟ್ ಸೈಡ್ ಯಾರನ್ನ ಬಂದರೆ ಇವೆಲ್ಲ ಕೂಡ ನೋಡ್ಕೋಬೋದು. ಹಾಗೆ ಸೈಡ್ ವಾಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ. ನಾವು ಬಂದ ಜಾಗ ಮೇಲ್ಗಡೆ PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮಗೆ. ಹಾಗೆ ಮನೆ ಮೈನ್ ಡೋರ್ ನೋಡಿಸ್ತಾ ಇದ್ದೀನಿ. ಇದು ಬಂದು ಟೀಕ್ ವುಡ್ಡಲ್ಲಿ ಆಗಿರುತ್ತೆ. ಹೊಸಲಾಗಲಿ, ಬಾಕ್ಲಾಗಲಿ, ಕಿಟಕಿ ಆಗಲಿ ಎಲ್ಲನೂ ಅಷ್ಟೇ ನಿಮಗೆ. ಹಾಗೆ ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ಫ್ಲವರ್ ಡಿಸೈನ್ಸ್ ಕೊಟ್ಟು ನಿಮಗೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಇದು ಬಂದು ನಾರ್ತ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಫಸ್ಟು ಹಾಲ್ ಸಿಗುತ್ತೆ. ನೋಡ್ಬೋದು, ವಿಶಾಲವಾಗಿದೆ ಹಾಲ್, ಮಾತ್ರ ದೊಡ್ಡದಾಗಿ ಆರಾಮಾಗಿದೆ. ನಿಮಗೆ ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನೋಡಿ. ದೊಡ್ಡದಾಗಿ ನಿಮಗೆ L ಶೇಪ್, ಅಂದರೆ ನಿಮಗೆ ಕಮ್ಮಿ ಅಂದರೆ ನಾನು ಹೇಳ್ತಾ ಇರೋದು 6 ಸೀಟ್ ಜಾಗ ಹಾಕೋಬೋದು. 6 ಜನ ಕೂತ್ಕೊಳ್ಳೋಷ್ಟು ದೊಡ್ಡದಾಗಿ ಸೋಫಾ ಹಾಕೋಬೋದು. ಅಲ್ಲಿ ಕೂಡ ಅಷ್ಟೇ 2 ಸೀಟ್ ಹಾಕೋಬೋದು, 2 ಕೂತ್ಕೊಳ್ಳೋಷ್ಟು. ಮೇಲ್ಗಡೆ POP ಫಾಲ್ ಸೀಲಿಂಗ್ ನೋಡಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ನರಿಂದ ಬಂದು ನೋಡಿಸ್ತಾ ಇದ್ದೀನಿ. ನೋಡ್ಬೋದು, ಅಲ್ಲಿ ನಿಮಗೆ TV ಯೂನಿಟ್ ಬಂದಿದೆ. ಹಾಗೆ ಅಡುಗೆ ಮನೆಗೆ ಹೋಗೋ ಜಾಗ U ಶೇಪಲ್ಲಿ ಬಂದಿದೆ. ನಿಮಗೆ ನಾನೇಂತ ಕೆಳಗಡೆ ವಿಭಿನ್ನವಾದ ಮನೆ ಅಂತ ಹೇಳಿದೆ ಅಂದರೆ ನೋಡಿ, ಯೂಶಲಾಗಿ ಈ ಸ್ಟೈಲು ಈ ಥರ ನಿಮಗೆ 30-40 ಮಾಡ್ತಾರೆ. ಮೇಲ್ಗಡೆ ನೋಡ್ಬೋದು, ಇಲ್ಲಿ ಬಂದು ಫುಲ್ ಓಪನ್ ಮಾಡಿ ನಿಮಗೆ ಮೇಲ್ಗಡೆವರೆಗೂ ಜಾಗ ಕೊಟ್ಟಿದ್ದಾರೆ. ಬಾಲ್ಕನಿಗೆ 2nd ಫ್ಲೋರ್ಗೆ ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿ ಜೂಮರ್ ಕೂಡ ಹಾಕಿದ್ದಾರೆ. ಮೇಲ್ಗಡೆ ಹೋಗಿ ನೋಡಿಸ್ತೀನಿ ನಾನು ನಿಮಗೆ. ಹಾಗೆ ಇಲ್ಲಿ ನಮಗೆ ಹೇಳಿದ್ನಲ್ಲ ಬಾಲ್ಕನಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಬಾಲ್ಕನಿ ಕೊಟ್ಟಿದ್ದಾರೆ. ನಿಮಗೆ ಟೋಟಲ್ 3 ಫ್ಲೋರಲ್ಲೂ ನಿಮಗೆ ಬಾಲ್ಕನಿ ಬಂದಿದೆ. ಇವೆಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಇವೆಲ್ಲ ಟೀಕಲ್ಲೇ ನೋಡಿ ಬಾಲ್ಕನಿ.
ಒಂದು ಡೀಸೆಂಟ್ ಏರಿಯಾ ಅಂತಾನೆ ಹೇಳ್ಬೋದು ಇದು. ಮನೆ ಸುತ್ತಮುತ್ತ ನೋಡುತ್ತಾ ಇದ್ದಾನೆ. ಒಂದು ಒಳ್ಳೆ ಮನೆ ಅಂತಾನೆ ಹೇಳ್ಬೋದು. ಈ ಥರ ಯೂಸಲ್ ಆಗಿ 30-40 ಮಾಡ್ತಾರೆ. ಇವರು ಬಂದು 20-30 ತಗೊಬಂದಿದ್ದಾರೆ ಕಾನ್ಸೆಪ್ಟ್. ತುಂಬ ಚೆನ್ನಾಗಿದೆ. ಇದು ಒಂದು ಹಾಲ್ ಆಗಿರುತ್ತೆ ನಿಮಗೆ. ಇಲ್ಲೂ ಅಷ್ಟೇ ನೋಡ್ಬೋದು ನಿಮಗೆ ವುಡನ್ ಸ್ಟೈಲ್ ಮಾಡಿದ್ದಾರೆ. ನಿಮಗೆ ಫುಲ್ಲು ವುಡನ್ ಕೋಟೆ, ನಿಮಗೆ ಕಂಬಗಳು, ಹಾಗೆ ಇಲ್ಲಿ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ ಮೆಟ್ಲಿಗೆ. ಅದು ಆಮೇಲೆ ನೋಡಿಸ್ತೀನಿ ಮೇಲೋಗೋಣ. ಹಾಗೆ ಇಲ್ಲೂ ಕೂಡ ನೋಡ್ಬೋದು ನಿಮಗೆ ಕೇಬಲ್ ಕಲೆಕ್ಷನ್ ಆಗಲಿ, ಇಂಟರ್ನೆಟ್ ಕಲೆಕ್ಷನ್ ಆಗಲಿ ಎಲ್ಲ ಆಗಿದೆ ಆಲ್ರೆಡಿ. ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ. ಅಡುಗೆ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಅಡುಗೆ ಮನೆಗೆ ಬಂದರೆ ನಮಗೆ ನೋಡ್ಬೋದು ನಿಮಗೆ ಲೆಂತಿಯಾಗಿ ದೊಡ್ಡದಾಗಿದೆ ನಿಮಗೆ ಎಲ್ ಶೇಪಲ್ಲಿ. ಫುಲ್ ದೊಡ್ಡದಾಗಿದೆ. ಕೆಳಗಡೆ ಫುಲ್ಲು ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಕೂಡ ಓವರ್ ಹೆಡ್ ಕಬೋರ್ಡ್ ಬಂದಿದೆ ನೋಡ್ಬೋದು. ನಿಮಗೆ ಸ್ಟೋರೇಜ್ ಮಾತ್ರ ತುಂಬ ಚೆನ್ನಾಗಿದೆ ನಿಮ್ಮ ಜಾಗ. ಎಸ್ಪೆಷಲಿ ಲೇಡೀಸ್ಗಂತೂ ತುಂಬ ಇಷ್ಟ ಆಗುತ್ತೆ ಅಡುಗೆ ಮನೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ದೇವ್ರ ಮನೆ ಬರುತ್ತೆ ನೋಡ್ಬೋದು. ಇದು ಹೊಸಲು ಬಾಕ್ಲೆಲ್ಲ ಟೀಕುಡ್ ಎಲ್ಲ ಮಾಡಿದ್ದಾರೆ. ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ ಕಾಂಬಿನೇಷನ್ನು. ಧಾರಾಳವಾಗಿ ಒಬ್ಬರು ಒಳಗಡೆ ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ. ನೋಡಿ, ಇಲ್ಲಿಂದ ನೋಡ್ತಾ ಇದ್ದೀನಿ ಅಡುಗೆ ಮನೆ. ಅಡುಗೆ ಮನೆ ಅಂತೂ ತುಂಬ ಫ್ರೀಯಾಗಿ ಜಾಗ ತುಂಬ ಇದೆ ನಿಮಗೆ. ಹಾಗೆ ಬೇಕಂದರೆ ನಾನು ಹೇಳೋದು ನೋಡಿ, ಇಲ್ಲಿ ಡೈನಿಂಗ್ ಹಾಲ್ ಡೈನಿಂಗ್ ಟೇಬಲ್ ಮಡಿಕೋಬೋದು ನೀವು ಆರಾಮಾಗಿ. ನಾನು ಅವೆಲ್ಲ ಕಿಟಕಿ ನೋಡಿಸ್ತಾ ಇಲ್ಲಿ. ಬೇಕಂದರೆ ಇಲ್ಲಿ ಯಾರನ್ನ ಬಂದರೆ ಅಕಸ್ಮಾತ್ ಒಳಗಡೆಯಿಂದ ಆಚೆಯಿಂದ ಬಂದವ್ರನ್ನ ನೀವು ಇಲ್ಲಿಂದನೇ ನೋಡ್ಬೋದು ಬಂದು. ಓಕೆ, ಇಲ್ಲಿ ಬಂದು ನೋಡಿ ಸಿಂಕ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಅಕ್ವಾಗಾರ್ಡು ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ಸ್ಪಾಟ್ಸ್ ಕೊಟ್ಟಿದ್ದಾರೆ. ಯೂಶಲಾಗಿ ಎಲ್ಲರೂ ಹೇಳ್ದಂಗೆ ಸಾಫ್ಟ್ ಕ್ಲೋಸರ್ಸ್. ಹಾಗೆ ಇಲ್ಲಿ ಗ್ಯಾಸ್ ಕಲೆಕ್ಷನ್ ಬಂದಿದೆ. ಇಲ್ಲಿ ಬಂದು ಮಿಕ್ಸಿ ಓವನ್ ಏನೇನೋ ಮಡಿಕೊಂತೇನಾದ್ರು ಮಡಿಕೋಬೋದು. ಹಾಗೆ ಇಲ್ಲಿ ಸಣ್ಣದಾಗಿ ಸ್ಟೋರೇಜ್. ಇಲ್ಲಿ ಚಿಮನಿ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಓಹ್, ಚೆನ್ನಾಗಿದೆ. ಓಪನ್ ಮಾಡ್ಬೋದು, ಕ್ಲೋಸ್. ಹಾಗೆ ಇವೆಲ್ಲ ನಿಮಗೆ ಹೈಡ್ರಾಲಿಕ್ಸ್ ಬರುತ್ತೆ. ಹಾಗೆ ಇಲ್ಲಿ ಫ್ರಿಜ್ ಮಡಿಕೋಬೋದಲ್ಲ, ಫ್ರಿಜ್ಗೆ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸಣ್ಣ ಪುಟ್ಟ ಬಾಕ್ಸ್ ಟೈಪ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಓಕೆ, ಹಂಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬರುತ್ತೆ. ಈ ಕಡೆ ನೋಡ್ಬೋದು ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ ಫುಲ್ಲು. ಹಾಗೆ ಇಲ್ಲಿ ಸಿಂಕ್ ಬರುತ್ತೆ, ಇಲ್ಲೊಂದು ಕೈ ತೊಳೆಯೋಕ್ಕೆ. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿಲ್ಲ ನಿಮಗೆ. ಬಾತ್ರೂಮ್ ಫಿಟ್ಟಿಂಗ್ಸು, ಕೊಳಾಯಿ ಫಿಟ್ಟಿಂಗ್ಸು, ಆಮೇಲೆ ಇನ್ನೂ ಒಂದು ಕೋಟ್ ಪೇಂಟಿಂಗು ಪೆಂಡಿಂಗ್ ಇರುತ್ತೆ ನಿಮಗೆ. ಇದು ಬಂದು ನಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿದೆ. ಅಡುಗೆ ಮನೆ, ಇದು ಹಾಲು. ಬನ್ನಿ ಮಾಡಿ ಹೋಗೋಣ ಸೆಕೆಂಡ್ ಫ್ಲೋರ್ಗೆ. ಇಲ್ಲೂ ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮೆಟ್ಲಿಗೆ ಸೈಡಲ್ಲಿ ಸ್ಟೀಲ್ ಕೊಟ್ಟಿದ್ದಾರೆ. ಟೋಟಲ್ ಈ ಮನೆಯಲ್ಲಿ ಬಂದು 3 ರೂಮ್ ಬರುತ್ತೆ ನಿಮಗೆ.
ಎರಡು ರೂಮ್ ತುಂಬ ದೊಡ್ಡದಾಗಿದೆ. ಒಂದು ಬಂದ್ಬಿಟ್ಟು ನಿಮಗೆ ಚಿಲ್ಡ್ರನ್ ಬೆಡ್ರೂಮು, ಎರಡು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡಿ ಇಲ್ಲಿ ಲಿವಿಂಗ್ ಹಾಲ್ ಅಂತೀವಿ ನಾವು. ಆರಾಮಾಗಿ ಸಂಜೆ ಹೊತ್ತು ಸೋಪ್ ಹಾಕೊಂಡ್ರೆ ದೊಡ್ಡದಾಗಿ ಇಲ್ಲೊಂದು ನೀವು ಲಿವಿಂಗ್ ಹಾಲ್ ಮಾಡ್ಕೋಬೋದು. ಬೇಕಂದ್ರೆ ಅಲ್ಲಿ ಟಿ ವಿ ಯೂನಿಟ್ ಮಡಿಕೋಬೋದು. ಆಪ್ಷನ್ ಕೊಟ್ಟಿದ್ದಾರೆ. ಬೇಡ ಅಂದರೆ ನೀವು ದೊಡ್ಡದಾಗಿ ಫೋಟೋ ಗಿಟ್ ಹಾಕೊಂಡು ಡಿಸೈನ್ ಬೇಕಾದ್ರೆ ಮಾಡ್ಕೋಬೋದು. ಮೇಲ್ಗಡೆ ನೋಡಿ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಸೇಫ್ಟಿ ವೈಸ್ಗೆ. ಕಾನ್ಸೆಪ್ಟ್ ಚೆನ್ನಾಗಿ ಬಂದಿದೆ. ಯೂಸಲಾಗಿ 20-30 ಏನಂದರೆ ಒಂಥರ ಮನೇನ ತುಂಬ ಹಿಡ್ದಂಗೆ ಇರುತ್ತೆ. ನಿಮಗೆ 4 ರೂಮ್ ಮಾಡಿಬಿಟ್ಟಿರ್ತಾರೆ, ಜಾಗ ಇದ್ದಾರೆ. ಇವರು ಫ್ರೀಯಾಗಿ ಮಾಡಿದ್ದಾರೆ ನೋಡಿ. ಇದು ಕೂಡ ಬಾಲ್ಕನಿ ಬಂದಿದೆ ನಿಮಗೆ. ಧಾರಾಳವಾಗಿ ಸಂಜೆ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು ನೀವು ಇಲ್ಲೂ ಕೂಡ. ಅಂದರೆ 3 ಫ್ಲೋರಲ್ಲೂ ನಿಮಗೆ ಬಾಲ್ಕನಿ ಬಂದಿದೆ. ತುಂಬ ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡಲ್ಲ, ಮನೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಂದು ವಿಡಿಯೋದಲ್ಲಿ ನೋಡೋದಕ್ಕೂ ರಿಯಲಾಗಿ ಬಂದು ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಮೊಬೈಲಲ್ಲಿ ತುಂಬ ಚಿಕ್ಕದಾಗಿ ಕಾಣುತ್ತೆ ಮನೆ, ರಿಯಲಾಗಿ ನೋಡೋಕ್ಕೆ ತುಂಬ ದೊಡ್ಡದಾಗಿದೆ. 20-30 ಥರ ಕಾಣಿಸ್ತಾ ಇಲ್ಲ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ. ಓಕೆ, ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲೊಂದು ನಿಮಗೆ ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ. ಹಾಗೆ ಅಲ್ಲಿ TV ಯೂನಿಟ್ ಬಂದಿದೆ. ಇಲ್ಲೂ ಬಂದು ನಮಗೆ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ. ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನೇನಿದ್ರೆ ಚಾರ್ಜಿಂಗ್ ಮಾಡಿಕೊಳ್ಳೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಎಲ್ಲ ನಿಮಗೆ ವುಡನ್ ಇದರ ಡಿಸೈನಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ರೂಮ್ ಕೂಡ ತುಂಬ ಫ್ರೀಯಾಗಿ ಕೂಡ ಇದೆ ನಿಮಗೆ ರೂಮು. ಇನ್ನು ಹೆಡ್ ತಾವು ಪೊಸಿಷನ್ ಹಾಕಿಲ್ಲ, ಆಪ್ಷನ್ ಬಿಟ್ಟಿದ್ದಾರೆ. ಅವ್ರಿಗೆ ಯಾವ ಕಲರ್ ಬೇಕೋ ಅವ್ರಿಗೆ ಹೇಳಿದ್ರೆ ಅವ್ರು ಹಾಕ್ಕೊಡ್ತಾರಂತೆ. ಆಮೇಲೆ ಕಾಟೆಲ್ಲ ಬಂದು ನಿಮಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ. ಓಕೆ, ಇಲ್ಲಿ ಬಂದು TV ಯೂನಿಟ್ ಬಂದಿದೆ. ಹಾಗೆ ಇಲ್ಲಿ ಬಂದು ರೆಸ್ಟ್ ರೂಮ್. ಈ ಮನೆಯಲ್ಲಿ ಕಿಟಕಿ ಎಲ್ಲ ನಿಮಗೆ ಟೀಕುಡ್ಡಲ್ಲಿ ಆಗಿರುತ್ತೆ. ಇದು ಕೂಡ ನೋಡ್ಬೋದು. ರೆಸ್ಟ್ ರೂಮ್ ತುಂಬ ದೊಡ್ಡದಾಗಿದೆ. ನಿಮ್ಗೆ ನೋಡಿ ಸಖತ್ ದೊಡ್ಡದಾಗಿದೆ ರೆಸ್ಟ್ ರೂಮ್. ಇದು ಬಂದು ಫಸ್ಟ್ನೇ ರೂಮ್ ಆಗಿರುತ್ತೆ. ಒಂದು ಫಸ್ಟ್ನೇ ರೂಮ್. ಇದು ಬಂದು ಸೆಕೆಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಬನ್ನಿ 3ನೇ ಫ್ಲೋರ್ಗೆ ಹೋಗೋಣ. ಓಕೆ, ಇಲ್ಲಿ 3ನೇ ಫ್ಲೋರ್ಗೆ ಬಂದರೆ ಇಲ್ಲೂ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಕೆಳಗಡೆ ಏನು ನೋಡಿರಿ ರೂಮು ಅದಕ್ಕಿಂತ ದೊಡ್ಡದಾಗಿದೆ. ನೀವು ನೋಡ್ಬೋದು. ಕಿಂಗ್ ಸೈಜ್ ಕಾಟು, ಕಬೋರ್ಡು, ಅಲ್ಲೂ ಅಷ್ಟೇ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಅಷ್ಟೇ ನೋಡಿ. ತುಂಬ ಚೆನ್ನಾಗಿದೆ, ಯೂನಿಕ್ಕಾಗಿ ಮಾಡಿದ್ದಾರೆ. ಆಮೇಲೆ ಹೇಳ್ದಂಗೆ ಅಲ್ಲಿ ಹೆಡ್ ಪೊಸಿಷನ್ ಬರುತ್ತೆ. ಅವ್ರಿಗೆ ಆಪ್ಷನ್ ಕೊಟ್ಟಿದ್ದಾರೆ, ಬೇಕಂದ್ರೆ ಹಾಕೋಬೋದು. ಯಾವ ಕಲರ್ ಬೇಕಾದ್ರೆ. ಇದು ಕೂಡ ನಿಮ್ಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ ನೋಡಿ. ತುಂಬ ದೊಡ್ಡದಾಗಿದೆ ರೂಮು. 30-40 ಬರುತ್ತಲ್ಲ ಆ ಥರ ಕಾಣಿಸುತ್ತೆ ನಿಮಗೆ. ಹಾಗೆ ಇಲ್ಲಿ TV ಯೂನಿಟ್ ಬಂದಿದೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಈ ಕಡೆ ಬಂದರೆ ನಿಮಗೆ ಇಲ್ಲೊಂದು ರೆಸ್ಟ್ ರೂಮ್, ಅಟ್ಯಾಚ್ ಬಾತ್ರೂಮ್ ಅಂತ ಹೇಳ್ಬೋದು.
ಹಾಗೆ ಇದು ಕೂಡ ನಿಮಗೆ ಬಾಲ್ಕನಿ ಬಂದಿದೆ. ಇಲ್ಲೂ ಕೂಡ ನೋಡಿ ವಾರ್ಡ್ರೋಬ್ ಬಂದಿದೆ. ಇಲ್ಲೂ ವಾರ್ಡ್ರೋಬ್ ಇದೆ, ಅಲ್ಲೂ ಇದೆ. ನಿಮಗೆ 2 ಸೈಡು ಮಾಡಿದ್ದಾರೆ. ಹಾಗೆ ಇಲ್ಲಿ ಬಾಲ್ಕನಿ ಕೂಡ ಬಂದಿದೆ. ಇದು ಕೂಡ ನಿಮಗೆ ಇದು 3ನೇ ಬಾಲ್ಕನಿ. ಮನೆ ಸುತ್ತಮುತ್ತ ನೋಡಿ ಈ ಥರ ಕಾಣಿಸುತ್ತೆ. ಇದು ಬಂದು 2nd ರೂಮ್ ಆಗಿರುತ್ತೆ. ಮೂರನೇ ರೂಮ್ಗೆ ಹೋಗ್ತಾ ಇದ್ದೀವಿ. ಇದು ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ, ವಿತೌಟ್ ಕಾಟು. ಇಲ್ಲಿ ಬಂದು ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ ಈ ಕಡೆ ನಮಗೆ ಬೆಳಕು ಗಾಳಿಗೋಸ್ಕರ. ಇಲ್ಲಿ ಬಂದು ವಾರ್ಡ್ರೋಬ್ ಬಂದಿದೆ. ಓವರ್ ಹೆಡ್ ಕಬೋರ್ಡ್ ಕೂಡ ಇಲ್ಲೇ ಇದೆ. ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್. ಇದು ಕೂಡ ನಮಗೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಇಲ್ಲಿ ಇದು 3ನೇ ರೂಮ್ ಆಗಿರುತ್ತೆ. ಟೋಟಲ್ 3 ರೂಮ್ ಬರುತ್ತೆ ಇದರಲ್ಲಿ. ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಕೂಡ ಅಷ್ಟೇ ನೋಡ್ಬೋದು ನೀವು. ಬೆಳಕು ಗಾಳಿಗೋಸ್ಕರ ನಿಮಗೆ ದೊಡ್ಡದಾಗಿ ಓಪನ್ ಇದು ಕೊಟ್ಟಿದ್ದಾರೆ. ಟಫನ್ ಗ್ಲಾಸ್ ಹಾಕಿದ್ದಾರೆ. ಆ್ಯಕ್ಚುಲಿ MS ಗ್ರಿಲ್ ಮಾಡಿ ನಿಮಗೆ ಬೆಳಕು ಗಾಳಿ ನೋಡಿ ಬೆಳಕಂತೂ ಸಾಕಾಗ್ಬೋದು. ನಿಮಗೆ ಮಾಡಿ ಮೇಲೆ ಬರ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಇಂಟರ್ನೆಟ್ ಕಲೆಕ್ಷನ್, ಕೇಬಲ್ ಕಲೆಕ್ಷನ್ ಎಲ್ಲ ಆಗಿದೆ ನಿಮಗೆ. ಹಾಗೆ ಇಲ್ಲಿ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ, ಕಂಬಿ ಕೊಟ್ಟಿದ್ದಾರೆ ಇಲ್ಲಿ ಒಣಗಾಕಕ್ಕೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ 1000 ಲೀಟರ್ ಸಿಂಟ್ಯಾಕ್ ಮೇಲ್ಗಡೆ ಇದೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಓಕೆ, ನಾನು ಅವೆಲ್ಲ ನೋಡ್ಸಿದ್ನಲ್ಲ, ಇದೇ ಬಂದು ನಿಮಗೆ ಪಾರ್ಕ್ ಬರುತ್ತೆ. ನಿಮಗೆ ಇನ್ನು ಮೈಂಟೆನೆನ್ಸ್ ಆಗಿಲ್ಲ, ಮಾಡ್ತಾರೆ ಇನ್ನು BBMPಯಿಂದ. ಓಕೆ, ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ ನೋಡಿ. ಈ ಥರ ಇರುತ್ತೆ, ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಮನೆ ಸುತ್ತಮುತ್ತ ನಿಮ್ಮ ಮನೆಗಳು ಆಗೋಗಿದೆ, ಎಲ್ಲೂ ನಿಮಗೆ ಫ್ರೀ ಇಲ್ಲ. ಓಕೆ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಇದು ಅಡ್ರೆಸ್ಸು. ಇದು ಬರೋದು ಬನಶಂಕರಿ 6 ಸ್ಟೇಜ್ 4th ಬ್ಲಾಕಲ್ಲಿ ಬರುತ್ತೆ ನಿಮಗೆ. 4th ಬ್ಲಾಕ್ ಅಂದರೆ ನೋಡಿ, ಇಲ್ಲಿಂದ ನಿಮಗೆ ವಾಕಬಲ್ ಡಿಸ್ಟೆನ್ಸ್ 1/2 ಕಿಲೋಮೀಟರ್ಸ್ ಇದೆ. ಬಸ್ ಸ್ಟ್ಯಾಂಡ್ ಬರುತ್ತೆ ನಿಮಗೆ. ಇಲ್ಲಿಂದ 3 ಕಿಲೋಮೀಟರ್ಸ್ ಹೋದರೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು. ಈ ಕಡೆ ಹೋದರೆ ನಿಮ್ಗೆ RR ನಗರ್ ಬರುತ್ತೆ. ಈ ಕಡೆ ಸ್ಟ್ರೈಟಾಗಿ ಹೋದರೆ ನಿಮಗೆ ವಿಜಯನಗರ, ಮೈಸೂರು ರೋಡ್ ಬರುತ್ತೆ ನಿಮಗೆ. ಸೆಂಟ್ರಲ್ ಇದೆ ಅಂತಲೇ ಹೇಳ್ಬೋದು. ಇಲ್ಲೇ ದೊಡ್ಡದೊಂದು ರಾಘವೇಂದ್ರ ಮಠ ಕೂಡ ಇದೆ, ದೇವಸ್ಥಾನ. ಇಲ್ಲಿ ರಾಘವೇಂದ್ರ ದೇವಸ್ಥಾನ. ಓಕೆ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಇದು ಅಡ್ರೆಸ್ ಬಂದ್ಬಿಟ್ಟು ಬನಶಂಕರಿ 6 ಸ್ಟೇಜು 4th ಬ್ಲಾಕಲ್ಲಿ ಬರುತ್ತೆ. ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,70 lakhs ಕೇಳ್ತವ್ರೆ. ಅಂದರೆ 1,70,00,000 ಕೇಳ್ತವ್ರೆ. ನೆಗೋಷಿಯಬಲ್ ಆಗಿರುತ್ತೆ. 70 ಲಕ್ಷ ಅಂದರೆ 1,70,00,000 ಅಂದರೆ ಅಷ್ಟೇ ಇರಲ್ಲ, ನೆಗೋಷಿಯಬಲ್ ಆಗಿರುತ್ತೆ. ಈ ಮನೆ ನೋಡಿ, ಈ ಮನೆ ಏನೇನು ಇಷ್ಟ ಆಗಿ, ಈ ವಿಡಿಯೋ ನೋಡಿ, ಈ ಮನೆ ನೋಡಿ, ಈ ವಿಡಿಯೋ ನೋಡಿ ಈ ಮನೆ ಏನೇನು ಇಷ್ಟ ಆಗಿದ್ದರೆ, ಈ ಮನೆಯನ್ನು ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡ್ತೀನಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಒಂದು ಒಳ್ಳೆ ಮನೆ, ತುಂಬ ಡೀಸೆಂಟಾಗಿ ನೀಟಾಗಿರೋ ಮನೆ ಬೇಕು ಅಂದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಒಂದು ಮನೆ ನೋಡಲಿ. ಹಾಗೆ ಈ ವಿಡಿಯೋ ನೋಡಿ ಇಷ್ಟ ಆಗಿರೋ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಹಾಗೆ ನಿಮ್ಮಲ್ಲಿ ಹೊಸ ಮನೆ ಕಟ್ಟಿ ಮಾರೋದಾಗಲಿ ವಿಡಿಯೋ ಮಾಡಬೇಕಂದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ. ಹಾಗೆ ನಿಮ್ಮಲ್ಲಿ ಮನೆ ಬೇಕಂದರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾನ ಬೇಕಂದರೆ, ಮನೆ ಬೇಕಂದ್ರೂ ಸೈಟ್ ಬೇಕಂದ್ರೆ ನನ್ನ ನಂಬರ್ ಕೊಡಿ. ಹಾಗೆ ನನ್ನ ನಂಬರ್ಗೆ ಫೋನ್ ಮಾಡಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.